ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ರಾಜ್ಯದಲ್ಲಿ ಆಗಾಗ ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಅದರಲ್ಲೂ ಕೆಲವೊಬ್ಬ ಶಾಸಕರು ರಾಜಧಾನಿ ದೆಹಲಿಗೂ ಸಹ ಭೇಟಿ ಕೊಟ್ಟು ತಮ್ಮ ನಾಯಕರ ಪರವಾಗಿ ಒಂದಷ್ಟು ವಕಾಲತ್ತು ವಹಿಸುವಂತಹ ಬ್ಯಾಟಿಂಗ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ರು. ಮತ್ತೊಂದೆಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಖುದ್ದು CM ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಗುಪ್ತ ಮಾತುಕತೆ ಮಾಡಿದರು. ಇದೆಲ್ಲದರ ಬೆಳವಣಿಗೆಯ ಬೆನ್ನ ಹಿಂದೆಯೇ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲೂ ಸಹ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರನ್ನ ಭೇಟಿಯಾಗಿರೋದು ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಈಡು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಸಾದ್ ಅಬ್ಬಯ್ಯ ಕಳೆದ 3 ಸಾರಿ ಎಲೆಕ್ಷನ್ನಲ್ಲಿ ಶಾಸಕರಾಗಿ ಗೆದ್ದಂಥವ್ರು, ಜೊತೆಗೆ ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರು ಸಹ ಆಗಿದ್ದಾರೆ ಮತ್ತು ಕ್ಯಾಬಿನೆಟ್ ರ್ಯಾಂಕಿಂಗ್ ಸಹ ಕೊಟ್ಟಿದ್ದಾರೆ ಮತ್ತು ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಆಗಿದ್ದರು. ಇದೇ ಸಂದರ್ಭದಲ್ಲಿ ಅವರನ್ನು ಈಗೇನು ಸಾಕಷ್ಟು ಚರ್ಚೆಗಳು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಒಂದಷ್ಟು ಬೆಳವಣಿಗೆಗಳು ನಡೆದಂಥ ಸಂದರ್ಭದಲ್ಲಿನೇ ಯತೀಂದ್ರ ಅವರು ಅಬ್ಬಯ್ಯ ಅವ್ರನ್ನ ಭೇಟಿಯಾಗಿರೋದು ಒಂದಷ್ಟು ಕುತೂಹಲ ಕೆಡಿಸಿದೆ ಅಂತ ಹೇಳ್ಬೋದು. ಮತ್ತು ಮೊನ್ನೆ ಅಷ್ಟೇ DCM DK ಶಿವಕುಮಾರ್ ಅವರು ಜೈಲಿಗೂ ಸಹ ಹೋಗಿದ್ದರು. ಜೈಲಲ್ಲಿ ಧಾರವಾಡ ಶಾಸಕರಂತ ವಿನಯ್ ಕುಲಕರ್ಣಿ ಅವರು ಇರ್ಬೋದು ಮತ್ತು ಚಿತ್ರದುರ್ಗ ಶಾಸಕ ಪಪ್ಪಿ ಅವರನ್ನು ಸಹ ಭೇಟಿಯಾಗಿದ್ದರು. ಅವರು ಜೈಲು ಸೇರಿ ಹಲವಾರು ದಿನಗಳಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಹೋಗದೆ ಈಗ ಯಾಕೆ ಹೋದ್ರು ಅನ್ನೋ ಒಂದು ಪ್ರಶ್ನೆ ಅಂತೂ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಯಾಕಂದರೆ ಯಾವಾಗ DKC ಪರವಾಗಿ ಒಂದಷ್ಟು ಶಾಸಕರು ದೆಹಲಿಗೆ ಹೋದರು, ಅಲ್ಲಿ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಭೇಟಿಗೆ ನಿರಾಕರಣೆ ಮಾಡಿದ ನಂತರ ಅವರು ಬರಿಗೈಲಿ ವಾಪಸ್ಸಾದರು. ಇದೆಲ್ಲ ಬೆಳವಣಿಗೆಗಳ ನಂತರ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಭೇಟಿಯಾಗಿ ವಿನಯ್ ಕುಲಕರ್ಣಿ ಅವರು ಮತ್ತು ಪಪ್ಪಿ ಅವ್ರನ್ನ ಭೇಟಿಯಾಗಿ ಒಂದಷ್ಟು ಮಾತುಕತೆಗಳು ನಡೆಸಿರೋದು ಕುತೂಹಲ ಕೆಡಿಸಿದೆ. ಇದರ ಬೆನ್ನ ಹಿಂದೆ DKC ತಮ್ಮ ಪರವಾಗಿ ಒಂದಷ್ಟು ನಂಬರ್ ಗೇಮ್ ಶಾಸಕರನ್ನ ಸೆಳೆಯುವಂತಹ ಯತ್ನಕ್ಕೆ ಯಾವಾಗ ಕೈ ಹಾಕಿದ್ರು, ಸಿದ್ದರಾಮಯ್ಯ ಬಣ ಸಹ ಆ್ಯಕ್ಟಿವ್ ಆಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಪರವಾಗಿ ಅವರ ಪುತ್ರ ಯತೀಂದ್ರ ಅವರು ಒಂದಷ್ಟು ಶಾಸಕರನ್ನ ಮನವೊಲಿಕೆ ಮಾಡುವಂತಹ, ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಯತೀಂದ್ರ ಅವರು ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಬ್ಬಯ್ಯ ಅವರ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಒಂದಷ್ಟು ಗುಪ್ತ ಮಾತುಕತೆ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅವರು ನವಲಗುಂದ ಒಂದು ಪ್ರವಾಸದ ಉತ್ತರ ಕನ್ನಡದ ಕೆಲವೊಂದು ಗ್ರಾಮಗಳಿಗೆ ಕೆಲವೊಂದು ಊರುಗಳಿಗೆ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಬಂದಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಮನೆಗೂ ಸಹ ಭೇಟಿ ಕೊಟ್ಟಿದ್ದರು ಅನ್ನೋ ಮಾತನ್ನು ಪ್ರಸಾದ್ ಅಬ್ಬ ಅವರು ಹೇಳ್ತಾ ಇದ್ದಾರೆ. ಆದರೆ ಬಂದಂತಹ ಯತೀಂದ್ರ ಅವರಿಗೆ ಸನ್ಮಾನ ಮಾಡಿ ಅವ್ರ ಜೊತೆ ಅಲ್ಪೋಪಹಾರ ಸೇವಿಸಿದಂತಹ ಪ್ರಸಾದ್ ಅಬ್ಬಯ್ಯ ಅವರು ಒಂದಷ್ಟು ಗುಪ್ತ ಮಾತುಕತೆ ಮಾಡಿರೋದು ಒಂದು ಕಡೆ ರಾಜಕೀಯ ವಲಯದಲ್ಲಿ ಒಂದು ಕುತೂಹಲ ಮೂಡಿಸಿದ್ದಂತೂ ಸತ್ಯ. ಮತ್ತು ಅದರಲ್ಲೂ ಅಬ್ಬಯ್ಯ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಮತ್ತು ಮುಂದೆ ಯಾರೇ ಅಧಿಕಾರಕ್ಕೆ ಬಂದರೂ ಸಹ ನಾನು ಸಚಿವನಾಗಬೇಕನ್ನೋ ಒಂದು ಹುಮ್ಮಸ್ಸಿನಲ್ಲೇ ಅವರಿದ್ದಾರೆ. ಹಾಗಾಗಿ ನಮ್ಮ ತಂದೆಯವ್ರನ್ನ ಏನಾದರೂ ಬೆಂಬಲಿಸಿದರೆ ನಿಮ್ಮನ್ನು ಸಚಿವ ಸ್ಥಾನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಯತೀಂದ್ರ ಅವರು ಕೊಟ್ಟಿರ್ಬೋದು ಅನ್ನೋ ಒಂದು ಚರ್ಚೆ ಹೊರಗಡೆ ನಡೀತಾ ಇದೆ. ಮತ್ತು ಸಹಜವಾಗಿಯೇ ಯಾಕಂದರೆ ಹಿರಿಯ ಶಾಸಕರು, ದಲಿತ ಮುಖಂಡರು ಆಗಿರೋದ್ರಿಂದ ಪ್ರಸಾದ್ ಅಬ್ಬಯ್ಯ ಅವರು ಹಿರಿಯ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂಥ ಕೆಲಸಕ್ಕೆ ಒಂದು ಕಡೆ ಕಾಂಗ್ರೆಸ್ ಅದರಲ್ಲೂ ಸಿದ್ದರಾಮಯ್ಯ ಬಣ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. ಯಾಕಂದರೆ ಸಿದ್ದರಾಮಯ್ಯ ಅವರು ತಾವೇ ಖುದ್ದಾಗಿ ಒಂದು ಭೇಟಿ ಮಾಡಲಿಕ್ಕೆ ಆಗಲ್ಲ ಮತ್ತು ಎಲ್ಲರಿಗೂ ಸಹ ಮಾತಾಡಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವ್ರ ಪರವಾಗಿ ಪುತ್ರ ಯತೀಂದ್ರ ಅವರು ಆ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತಿದೆ. ಮತ್ತು ಇದಕ್ಕೆ ಇನ್ನೊಂದು ಮತ್ತೊಂದು ಬೆಳವಣಿಗೆ ಯಾವಾಗ ಪ್ರಸಾದ್ ಅಬ್ಬಯ್ಯ ಅವ್ರನ್ನ ಯತೀಂದ್ರ ಅವರು ಭೇಟಿ ಆದರು, ಅದರ ಮರುದಿನ ಇವತ್ತು ಮತ್ತೊಬ್ಬ ಕಾಂಗ್ರೆಸ್ ಶಾಸಕ NH ಕೋನರೆಡ್ಡಿ ಅವರು ಸಹ ಪ್ರಸಾದ್ ಅಬ್ಬಯ್ಯ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು ಕುತೂಹಲ ಕೆರಳಿಸಿದೆ. ಅವರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ NH ಕೋನರೆಡ್ಡಿ ಅವರು ಸಹ, ಮತ್ತು ಅವರು ಸಹ 2 ಬಾರಿ ಶಾಸಕರಾಗಿ ಎಲೆಕ್ಟ್ ಆದಂಥವ್ರು ಇದ್ದಾರೆ. ಹಾಗಾಗಿ ಅವರು ಒಂದು ಕಡೆ ಯತೀಂದ್ರ ಮತ್ತು ಪ್ರಸಾದ್ ಅಬ್ಬಯ್ಯ ಸಮಾಗಮ ಒಂದು ಕಡೆ, ಮತ್ತೊಂದು ಕಡೆ ಪ್ರಸಾದ್ ಅಬ್ಬಯ್ಯ ಮತ್ತು ಕೋನರೆಡ್ಡಿ ಅವರ ಭೇಟಿ ಮತ್ತೊಂದು ಕಡೆ ಆಗಿದೆ. ಹೀಗಾಗಿ ಈ ರೀತಿಯ ಒಂದು ಕಾಂಗ್ರೆಸ್ ಶಾಸಕರು ಎಲ್ಲೋ ಒಂದು ಕಡೆ
ಒಂದು ಪರಸ್ಪರ ಭೇಟಿಯಾಗೋದು, ಮಾತುಕತೆ, ಗುಪ್ತ ಮಾತುಕತೆ ನಡೆಸ್ತಿರೋದು ಎಲ್ಲೋ ಒಂದು ಕಡೆ ನಂಬರ್ ಗೇಮ್ ಶುರುವಾಗಿದೆ ಅನ್ನೋ ಒಂದು ಪ್ರಶ್ನೆನ ಮೂಡಿಸುತ್ತೆ. ಮತ್ತು ಈಗೇನು ಒಬ್ಬ ಹಿರಿಯ ನಾಯಕರೊಬ್ಬರು ಒಂದು ರೆಸಾರ್ಟ್ ಬುಕ್ ಮಾಡಿದ್ದಾರೆ, ಅಲ್ಲಿ ರೂಮ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಈ ಶಾಸಕರನ್ನ ಒಂದು ವೇಳೆ ನಂಬರ್ ಗೇಮ್ ಸ್ಟಾರ್ಟ್ ಆಯ್ತು ಅಂದರೆ ಅಲ್ಲಿ ಏನು ವಾಸ್ತವ್ಯ ಹೂಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಅದೇ ಸಂದರ್ಭದಲ್ಲಿನೇ ಇಲ್ಲೇನು ಉತ್ತರ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರನ್ನು ಸೆಳೆಯುವಂತಹ ಕೆಲಸಕ್ಕೆ ಯತೀಂದ್ರ ಅವರು ಕೈ ಹಾಕಿದ್ದಾರೆ ಅನ್ನೋ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿನೇ ಏನು ಧಾರವಾಡ ಜಿಲ್ಲೆಯ ಏನು ಕೆಲ ಶಾಸಕರನ್ನ ಯತೀಂದ್ರ ಅವರು ಭೇಟಿಯಾಗಿದ್ದಾರೆ, ಗುಪ್ತ ಮಾತುಕತೆ ನಡೆಸಿ ವಾಪಸ್ಸಾಗಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು DKC ಮತ್ತು ಸಿದ್ದರಾಮಯ್ಯ ಬಣಗಳ ನಡುವೆ ನಂಬರ್ ಗೇಮ್ ಆರಂಭಗೊಂಡಿದ್ದು, ಮತ್ತೇನು ಮುಂದೆ ಏನಾದರೂ ಯಾವ ಸ್ವರೂಪ ಪಡ್ಕೊಳ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ ಅದಕ್ಕೆ ಬದ್ಧ ಅನ್ನೋ ಒಂದು ಮಾತನ್ನು ಎಲ್ಲ ಶಾಸಕರು ಸಹ ಹೇಳ್ತಾ ಇದ್ದಾರೆ. ಆದರೂ ಸಹ ಈಗೇನು DKC ಮತ್ತು ಸಿದ್ದರಾಮಯ್ಯ ಅವರೇನು ತಮ್ಮದೇ ಆದ ಒಂದು ದಾಳಗಳನ್ನ ಉರುಳಿಸ್ತಾ ಇದ್ದಾರೆ, ಆ ಒಂದು ದಾಳಗಳಲ್ಲಿ ಯಾರ ಪರವಾಗಿ ಯಾರ ನಂಬರ್ ಯಾರಿಗೆ ಅನ್ನೋದು ಸಹ ಒಂದೇನು ಮುಂದೆ ಆ ಥರದ ಒಂದು ಬೆಳವಣಿಗೆ ಏನಾದರೂ ಆದರೂ ಖಂಡಿತ ಒಂದು ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಒಟ್ಟಾರೆ ಏನು ನಂಬರ್ ಗೇಮ್ ಆಟದಲ್ಲಿ ಯಾರ್ದು ಮೇಲುಗೈ ಅನ್ನೋದು ಮಾತ್ರ ಒಂದು ಸಸ್ಪೆನ್ಸ್ ಅಂತಲೇ ಹೇಳ್ಬೋದು. ಅದು ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ಗೇಮ್ ಆರಂಭಗೊಂಡಂಥ ಸಂದರ್ಭದಲ್ಲಿ ಅದು ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.